ನಮಸ್ಕಾರ ವೀಕ್ಷಕರೇ, ರೇಣುಕಾ ಅಡುಗೆ ಚಾನಲ್ಗೆ ಸುಸ್ವಾಗತ. ಇವತ್ತು ನಾವು ತಿಳಿ ಸಾಂಬಾರ್, ಬೇಳೆ ತಿಳಿ ಸಾಂಬಾರ್ ವಿತ್ ಬೀನ್ಸ್, ಅದರಲ್ಲಿ ಬೀನ್ಸನ್ನು ಸೇರಿಸಿ ಯಾವ ಥರ ಸೂಪರ್ ಆಗಿ ಬೇಳೆ ಸಾರನ್ನು ಮಾಡ್ಬೋದು ಅಂತ ಹೇಳ್ತೀನಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್: ಫಸ್ಟು ಈರುಳ್ಳಿ, 2 ಟೊಮೊಟೊ, ಇದು ಹಣ್ಣಾಗಿರ್ತಕ್ಕಂಥ ಸೂಪರಾಗಿ ಕ್ಲೀನಾಗಿ ಮೆತ್ತಗಿರ್ಬೇಕು, ಸ್ವಲ್ಪ ಹಣ್ಣಾಗಿರುವಂಥ ಟೊಮೊಟೊ ಹಣ್ಣು. ಆಮೇಲೆ ಬೀನ್ಸ್, ಇದರಲ್ಲಿ ಒಂದು 3 ಬೆಳ್ಳುಳ್ಳಿ, ಇಷ್ಟು ಒಂದು 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕಿ ಇದನ್ನು ಕ್ಲೀನಾಗಿ ಜಜ್ಜಿ ಇಟ್ಕೊತಾ ಇದ್ದೀನಿ. ಸಾಂಬಾರಿಗೆ ಬೇಕು, ಇದರಿಂದ ವಾಸನೆ ಸೂಪರಾಗಿ ಬರುತ್ತೆ. ಇದರಲ್ಲಿ ಈ ಥರ ಕುಟ್ಟಿ ಜಜ್ಜಿ ಈ ಥರ ನೋಡಿ, ಈ ಥರ ಅರ್ಧ ಕುಟ್ಟಿ ಇದನ್ನು ಫಸ್ಟು ಈ ಲೋಟದಿಂದ 1 ಲೋಟ ನೀರನ್ನು ನಾನು ಕುಕ್ಕರಲ್ಲಿ, 1 ಲೋಟದ ಮೇಲೆ ಸ್ವಲ್ಪ ಒಂದು ಕಾಲು ಚಮಚಷ್ಟು ನೀರನ್ನು ಸೇರಿಸಿದ್ದೀನಿ ಕುಕ್ಕರಲ್ಲಿ. ಅದಕ್ಕೆ ಈ ಫಸ್ಟು ಜೀರಿಗೆ ಮತ್ತು ಇದೇನು ಬೆಳ್ಳುಳ್ಳಿ ಜಜ್ಜಿದೆಯಲ್ಲ ಅದನ್ನು ಸೇರಿಸೋಣ. ತದನಂತರ ಈರುಳ್ಳಿಯನ್ನು ಹಾಕೋಣ. ಆಮೇಲೆ ಬೀನ್ಸನ್ನು ಸೇರಿಸೋಣ. ಬೀನ್ಸನ್ನು ಈ ಥರ ಸೇರಿಸಿದಾದ್ಮೇಲೆ ಟೊಮೊಟೊದಲ್ಲಿ ಸ್ವಲ್ಪ ಸಾಲ್ಟನ್ನು, ಈಗಲೇ ಟೊಮೊಟೊದಲ್ಲಿ ಸಾಲ್ಟನ್ನು ಹಾಕೊಳ್ಳೋಣ. ಸಾಲ್ಟು ರುಚಿಗೆ ತಕ್ಕಷ್ಟು ಹಾಕೊಳ್ಳೋಣ. ಇದು ಖಾರದ ಪುಡಿ, ಇದು 2 ಚಮಚ ಖಾರ ಪುಡಿಯನ್ನು ಇದರಲ್ಲಿ ಸೇರಿಸೋಣ. ಹೀಗೆ ತುಂಬಿ ಈ ಥರ 2 ಚಮಚ ಖಾರದ ಪುಡಿ. ಈ ಖಾರವನ್ನು ನಾನು ಯಾವುದರಿಂದ ತೆಗೆಸಿದ್ದೀನಿ ಅಂದರೆ ಬ್ಯಾಡಗಿ ಮತ್ತು ಕಡ್ಡಿ ಮೆಣಸಿನಕಾಯಿ ಅಂತ ಸಿಗುತ್ತೆ, ಅದರಿಂದ ಬ್ಯಾಡಗಿ ಮೆಣಸಿನಕಾಯಿ, ಕಡ್ಡಿ ಮೆಣಸಿನಕಾಯಿ ಮತ್ತು ಗುಂಟ್ನೂರು ಮೆಣಸಿನಕಾಯಿ 3 ಮಿಕ್ಸ್ ಮಾಡಿ ಖಾರವನ್ನು ನಾನು ತೆಗೆಸಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಖಾರ ಪುಡಿಯನ್ನು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಈ ಖಾರ ಪುಡಿ ಮಾತ್ರ ಬಹಳ ಸೂಪರ್ ಆಗಿರುತ್ತೆ ತೆಗೆಸೋದ್ರಿಂದ. ಇದನ್ನೇ ಹ್ಯಾಕ್ ತೆಗ್ಸೋದು ಅಂತ ಇದಕ್ಕೊಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಈ ಸಾಂಬಾರ್ ಪುಡಿ 1 ಚಮಚದಷ್ಟು ಹಾಕೋಣ. ಇದರಲ್ಲಿ ಏನೇನಿದೆ ಈಗ ಆಲ್ರೆಡಿ: ಟೊಮೊಟೊ, ಸಾಂಬಾರ್ ಪುಡಿ ಮತ್ತು ಮೆಣಸಿನ್ಕಾಯಿ ಪುಡಿ, ಉಪ್ಪು, ಟೊಮೊಟೊನ. ಯಾಕೆ ಹಿಂಗೆ ಇಚ್ಕೋಬೇಕು ಸಾಂಬಾರಲ್ಲಿ, ಇದು ಯಾಕೆ ಈ ಥರ ಇದು ಮಾಡಬೇಕು? ಕ್ಲೀನಾಗಿ ಇದು ಮಾಡೋದ್ರಿಂದ ಹುಳಿ ಭಾಳ ಚೆನ್ನಾಗಿ ಇಳಿಯುತ್ತೆ ಸಾಂಬಾರಲ್ಲಿ. ಮಿಕ್ಸ್ ಮಾಡೋದ್ರಿಂದ ಹುಳಿ ತುಂಬಾ ರುಚಿಯಾಗಿ ಬರುತ್ತೆ ಸಾಂಬಾರು. ಅದಕ್ಕೆ ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಬರೀ ಟೊಮೊಟೊನ ಹಾಗೆ ಹಾಕ್ಬಿಟ್ರೆ ಹುಳಿ ಅಷ್ಟಾಗಿ ಬರೋದಿಲ್ಲ. ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡೋದ್ರಿಂದ ಬೇಳೆ ತಿಳಿ ಸಾಂಬಾರು ಸೂಪರ್ ಆಗುತ್ತೆ, ತಿನ್ನೋದಕ್ಕೆ ಒಂದು ರುಚಿ ಬರುತ್ತೆ. ಅದಕ್ಕೆ ಈಗ ಇದನ್ನು ಇಷ್ಟು ಮಿಕ್ಸ್ ಮಾಡಿ ಸಾಂಬಾರಿಗೆ ಸೇರಿಸೋಣ. ಚಮಚ ಇದ್ರೆ ನಿಮ್ಮ ಮನೆಯಲ್ಲಿ ಈ ದೊಡ್ಡ ಚಮಚದಿಂದ ಒಂದು ಫುಲ್ ಸ್ಪೂನ್ ಹೆಸರುಬೇಳೆಯನ್ನು ಹಾಕೋಣ. ಸ್ಪೂನಷ್ಟು ತೊಗರಿ ಬೇಳೆಯನ್ನು 2-2.5 ಸ್ಪೂನು ಕುಕ್ಕರನ್ನು ಈಗ ಬ್ಲಾಕ್ ಮಾಡ್ಕೊಳ್ಳೋಣ. ಈಗ ಇದನ್ನು ಒಲೆ ಮೇಲೆ ಇಡೋಣ. ಒಂದು 10-15 ನಿಮಿಷ ಕುಕ್ಕರಲ್ಲಿ ಬೇಯೋದಕ್ಕೆ ಬಿಡೋಣ. ಮೊದಲು ಈ ಥರ ಎಣ್ಣೆ ಹಾಕೊಳ್ಳಿ. ಈಗ ಬೇಳೆಯನ್ನು ಇದರಲ್ಲಿ ಸುರಿಯೋಣ. ತದನಂತರ ಇದು ಗಟ್ಟಿ ಭಾಳ ಆಯಿತು, ಹಾಗಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ನಾನು ಈ ಥರ 5 ನಿಮಿಷ ಬೇಯಲಿ, 10 ನಿಮಿಷ ಏನು ಬೇಡ. ಈಗ ಇದಕ್ಕೆ ಸ್ವಲ್ಪ ಕೊಬ್ಬರಿ ಮತ್ತು ಕೊತ್ತಂಬರಿ, ಕತ್ತರಿಸಿರ್ತಕ್ಕಂತಹ ಕೊತ್ತಂಬರಿಯನ್ನು ಕಡೆಗೆ ಹಾಕಿ ಸ್ವಲ್ಪ ಹೊತ್ತು ಬೇಯಿಸೋಣ. ಯಾಕಂದರೆ ಅದೆಲ್ಲ ರುಚಿಯೆಲ್ಲ ಇದರಲ್ಲಿ ಇಳಿಯುತ್ತೆ. ಲಾಸ್ಟಿಗೆ ಹಾಕೋದು ಬೇಡ. ನೋಡಿ ಈ ಥರ ಈಗ ಕಾಣಿಸ್ತಾ ಇದೆಯಲ್ಲ, ಈ ಥರ ಆಗಿದೆ. ಈಗ ಇದನ್ನು ಒಂದು 5 ನಿಮಿಷ ಬೇಯಿಸೋಣ. ಬೇಯಿಸಿದ ನಂತರ ಅದನ್ನು ಇಳಿಸ್ಕೊಳ್ಳೋಣ. ಅಲ್ಲಿಗೆ ಬೇಳೆ ಸಾರು ಮಾಡೋದು ಈ ಟೇಸ್ಟನ್ನು ಮಾಡಿ ನೋಡಿ, ಸೂಪರಾಗಿ ಇರುತ್ತೆ. ಈಗ ನೋಡಿ, ಬೇಳೆ ತಿಳಿ ಸಾಂಬಾರು ರೆಡಿಯಾಗಿದೆ. ಹುರುಳಿಕಾಯಿನೂ ಹಾಕಿ ಎಲ್ಲ ತರಕಾರಿ ಹಾಕಿ ಮಾಡಿರ್ತಕ್ಕಂಥ ಸಾಂಬಾರು ರೆಡಿಯಾಗಿದೆ. ಈ ಥರ ಆಗಿದೆ ನೋಡಿ.
ಇದನ್ನು ಅನ್ನದಲ್ಲಿ ಸರ್ವ್ ಮಾಡ್ಕೊತೀನಿ, ಮುದ್ದೆ ಮೇಲೆ ತಿನ್ನಿ, ಸೂಪರ್ ಆಗಿರುತ್ತೆ. ತಿನ್ನೋದಕ್ಕೆ ಒಂದು ರುಚಿ ಬರುತ್ತೆ. ಈ ಥರ ಮಾಡಿ ಒಮ್ಮೆ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.